ಪುಲಸ್ ಕ್ರಿಸ್ತ ಮಹಾರಾಜಕು ಜೈ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ನಾನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ನಿನ್ನೆ ನಾವು ಗುಡ್ ಫ್ರೈಡೇ ಆರಾಧನೆ ಪ್ರಾರ್ಥನೆ ಕೂಟ ಬಾದರ್ಲಿ ಗ್ರಾಮದಲ್ಲಿ ನಾವು ದೇವರು ಶಿಲುಬೆ ಮೇಲೆ ಹೇಳಿರ್ತಕ್ಕಂಥ 7 ಮಾತುಗಳ ಕುರಿತಾಗಿ ವಿಸ್ತಾರವಾಗಿ ಹೊಸದಾದಂಥ ನೂತನ ವಿನೂತನ ಸಂದೇಶವನ್ನು ನಾವು ಕೇಳಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಅಕ್ಷರದ ಮೂಲಕವಾಗಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ 7 ಮಾತುಗಳನ್ನು ನಾವು ನೋಡಿದಂಥವರಾಗಿದ್ದೇವೆ ಪ್ರಿಯರೇ. ಅದರಲ್ಲಿ ಮೊದಲನೇ ಮಾತು ಅಪ್ಪ ಎಂಬುದಾಗಿ ಆತನು ಕೂಗಿದಂಥ ಮಾತಾಗಿರ್ಬೋದು. ಅಲಕ್ಷ್ಯ ಮಾಡದೆ ಬಲಗಡೆ ಕಳ್ಳನನ್ನು ರಕ್ಷಿಸಿರುವಂಥ ಮಾತಾಗಿರ್ಬೋದು. ತಾಯಿ ಮತ್ತು ಶಿಷ್ಯನ ಮೇಲೆ ಅಕ್ಕರೆಯನ್ನು ತೋರಿಸಿರ್ತಕ್ಕಂಥ ಮಾತಾಗಿರ್ಬೋದು. ಆತನ ಆವೇದನೆಯಿಂದ ಹೇಳಿದಂಥ ನನ್ನ ದೇವರೇ ಯಾಕೆ ನೀನು ಕೈ ಬಿಟ್ಟಿದ್ದೀ ಎನ್ನುವಂತ ಹೇಳಿದಂಥ ಮಾತಾಗಿರ್ಬೋದು. ಅದೇ ರೀತಿಯಾಗಿ ಆತನ ಒಂದು ಆತ್ಮದ ದಾಹವಾಗಿತ್ತೆಂಬುದಾಗಿ ಹೇಳಿದಂಥ ನನಗೆ ನೀರಡಿಕೆ ಆಗಿದೆ ಎಂಬುವಂಥ ಮಾತಾಗಿರ್ಬೋದು. ಅಷ್ಟು ಮಾತ್ರವಲ್ಲದೆ ಆತನು ಸಂಪೂರ್ಣವಾಗಿ ತೀರಿತು ಎಂಬುದಾಗಿ ಎಲ್ಲ ವಿಷಯಗಳ ಕುರಿತಾಗಿ ಅಂತ್ಯವಾಡಿದಂಥ ಮಾತಾಗಿರ್ಬೋದು. ಅಷ್ಟು ಮಾತ್ರವಲ್ಲದೆ ಕೊನೆಯದಾಗಿ ನಾವು ನೋಡಿದ್ವಿ, ಆತನು ತನ್ನ ಆತ್ಮವನ್ನು ಅರ್ಪಿಸುವುದ ಕುರಿತಾಗಿ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಎನ್ನುವಂಥ 7 ಮಾತುಗಳನ್ನು ಅಕ್ಷರದ ಮೂಲಕವಾಗಿ ನಿನ್ನೆ ನಾವು ಧ್ಯಾನ ಮಾಡಿದ್ವಿ. ಅನೇಕ ಆತ್ಮೀಯ ಸತ್ಯಾಂಶಗಳನ್ನು ನಾವು ಬಾದರ್ಲಿ ಗ್ರಾಮದಲ್ಲಿ ಮೃತ್ಯುಂಜಯ ಮಠದಲ್ಲಿ ನಾವು ತಿಳಿದುಕೊಂಡಂಥವರಾಗಿದ್ದೀವಿ. ಲೈವಲ್ಲಿ ಕೂಡ ಅನೇಕರ ಒಂದು ಸಂದೇಶವನ್ನು ಕೇಳಿಸಿಕೊಂಡಂಥವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಇವತ್ತಿನ ದಿವಸ ಶನಿವಾರ. ಹಲ್ಲೆಲೂಯಾ. ಪರಿಶುದ್ಧ ವಾರಗಳು ಭಾನುವಾರ ಮೊದಲುಗೊಂಡು ಆ ಒಂದು ಪಾಮ್ ಸಂಡೆ ಎಂಬುದಾಗಿ ನಾವು ಯಾವುದನ್ನು ಕರಿತೀವೋ, ಖರ್ಜೂರ ಗರಿಗಳ ಭಾನುವಾರ ಎಂಬುದಾಗಿ ಯಾವುದನ್ನು ಕರಿತೀವೋ, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಈ ಪರಿಶುದ್ಧ ವಾರದ 7ನೇ ದಿನ ಕೊನೆಯ ದಿನ ಇದಾಗಿದೆ ಪ್ರಿಯರೇ. ಇದನ್ನು ಸೈಲೆಂಟ್ ಸಾಟರ್ಡೇ ಎಂಬುದಾಗಿ ಏನು ಮಾಡ್ತಾರೆ ಕರೀತಾರೆ ಪ್ರಿಯರೇ. ನಿಶ್ಶಬ್ದವಾದಂಥ ಒಂದು ಶನಿವಾರ. ಶುಕ್ರವಾರ ದಿವಸ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾದ ಮೇಲೆ ಶಿಲುಬೆಯಲ್ಲಿ ಆತನು 7 ಮಾತುಗಳನ್ನು ಮಾತಾಡಿ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟಾದ ಮೇಲೆ ಪಿಲಾತನ ಬಳಿಗೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ. ಆತನ ಹೆಸರು ಯೋಸೇಫ್ ಎಂಬುದಾಗಿ, ಅರಿಮತಾಯದ ಯೋಸೇಫ ಎಂಬುದಾಗಿ, ಬಹಳ ಧನವಂತನು. ಆತನು ಪಿಲಾತನ ಬಳಿಗೆ ಹೋಗಿ ಕೇಳ್ತಾ ಇದ್ದಾನೆ, ಯೇಸುವಿನ ದೇಹವನ್ನು ನನಗೆ ಕೊಡಿಸು, ನಾನು ಆತನ ದೇಹವನ್ನು ಸಮಾಧಿ ಮಾಡಬೇಕೆಂಬುದಾಗಿ. ಆತನ ಸಂಗಡ ನಿಕೋದೇಮ ಎನ್ನುವಂಥ ಒಬ್ಬ ಫರಿಸಾಯನು ಕೂಡ, ಬಹಳ ವೃದ್ಧನಾಗಿರ್ತಕ್ಕಂಥ ವ್ಯಕ್ತಿಯು ಕೂಡ ಇದ್ದಾನೆ ಪ್ರಿಯರು. ಇವರು ಹೋಗಿ ಯೇಸು ಸ್ವಾಮಿಯ ದೇಹದ ಕುರಿತಾಗಿ ಕೇಳಿಸಿಕೊಂಡು ಆ ಪಿಲಾತನಿಂದ ಅಪ್ಪಣೆಯನ್ನು ಪಡೆದುಕೊಳ್ತಾರೆ. ಪಿಲಾತನ ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಶಿಲುಬೆಗೆ ಯಾರು ಹಾಕಿಸಲ್ಪಡ್ತಾರೋ ಆ ಶಿಲುಬೆಯ ಒಂದು ಶಿಕ್ಷೆ ಎನ್ನುವಂಥದ್ದು ಸುಮಾರು 6 ದಿನಗಳವರೆಗೆ ಆ ಶಿಲುಬೆಯಲ್ಲೇ ಆ ವ್ಯಕ್ತಿಯನ್ನು ಬಿಡುವಂಥ ಒಂದು ಪದ್ಧತಿ ರೋಮನ್ನರಲ್ಲಿತ್ತು. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ 6 ತಾಸುಗಳಲ್ಲಿಯೇ ಆತನ ಏನು ಮಾಡಿದ, ಆ ಶಿಲುಬೆಯ ಮರಣವನ್ನು ಹೊಂದಿ ತಾನು ಪ್ರಾಣವನ್ನು ಬಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲವೂ ಕೂಡ ಪ್ರವಚನೆಗಳು ನೆರವೇರುವ ಹಾಗೆ ಎಲ್ಲ ಕಾರ್ಯಗಳೇನಾದವು ಜರುಗಿಸಲ್ಪಟ್ಟು ಪಂತೆ ಪಿಲಾತನು ಆತನು ಆಶ್ಚರ್ಯ ಪಡ್ತಾ ಇದ್ದಾನೆ. ಅಯ್ಯೋ, ಇಷ್ಟು ಬೇಗ ಯೇಸು ಸತ್ತು ಹೋದನ, ಇಷ್ಟು ಬೇಗ ಆತನು ಆತ್ಮಾರ್ಪಣೆ ಮಾಡಿದಾನೆ, ಇಷ್ಟು ಬೇಗ ಆತನು ತೀರಿಕೊಂಡನಾ ಎನ್ನುವಂಥ ರೀತಿಯಲ್ಲಿ ಆಶ್ಚರ್ಯ ಪಡ್ತಾ ಇದ್ದಾನೆ ಪ್ರಿಯರು. ಯಾಕಂದರೆ ನಾವು ನೋಡ್ತಾ ಇದ್ದೇವೆ, ಶಿಲುಬೆಯ ಮರಣ ಅಂದರೆ ಆ ಒಂದು ಶಿಲುಬೆಯ ಮೇಲೆ ಹಾಕಲ್ಪಟ್ಟಂಥ ವ್ಯಕ್ತಿಗೆ ಹದ್ದುಗಳು ಬಂದು ಏನು ಮಾಡ್ತಾ ಇದ್ವಂತೆ, ಕುಕ್ಕುತ್ತಾ ಇದ್ದು ಕಣ್ಣುಗಳಲ್ಲಿರ್ತಕ್ಕಂಥ ರಸವನ್ನು ಕುಡಿಯುವಂಥ ಒಂದು ಸ್ಥಿತಿ, ದೇಹದ ಭಾಗಗಳನ್ನು ಪರಿಚಿಕೊಂಡು ತಿನ್ನುವಂಥ ಒಂದು ಸ್ಥಿತಿ. 6 ದಿವಸಗಳವರೆಗೆ ಆ ಶಿಲುಬೆ ಮೇಲೆ ಹಾಗೆ ಇಟ್ಟು 6 ದಿವಸಗಳ ನಂತರ ಒಂದು ವೇಳೆ ಆ ವ್ಯಕ್ತಿ ಇನ್ನೂ ಬದುಕಿದ್ರೆ ಆ ವ್ಯಕ್ತಿಯನ್ನು ಸಾಯಿಸಿ ಏನು ಮಾಡ್ತಾ ಇದ್ರಂತೆ, ಸಮಾಧಿ ಮಾಡ್ತಾ ಇದ್ರು ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ
ಆತನು ಸಂಪೂರ್ಣವಾಗಿ ಗಾಡ್ ಈಸ್ ಇನ್ ಕಂಟ್ರೋಲ್ ಎಂಬುದಾಗಿ ಯಾವೊಂದು ಮಾತನ್ನು ನಾವು ಹೇಳ್ತಾ ಇರ್ತೀವೋ, ಯಾವೊಂದು ಸಮಯದಲ್ಲಿ ಆತನು ಸಾಯಬೇಕಾಗಿತ್ತು, ಯಾವೊಂದು ಸಮಯದಲ್ಲಿ ಯಜ್ಞ ಆಗಬೇಕಾಗಿತ್ತು, ಬಲಿಪಶು ಪಸ್ಕ ಹಬ್ಬದ ಬಲಿ ಆಗಬೇಕಾಗಿತ್ತು, ಅದೇ ಸಮಯದಲ್ಲಿ ಅದೇ ಸಂದರ್ಭದಲ್ಲಿ ದೇವರು ನೇಮಕ ಮಾಡಿರ್ತಕ್ಕಂಥ ಆ ದಿನದಲ್ಲಿ ಸಂಪೂರ್ಣವಾಗಿ ಆತನು ಏನು ಮಾಡಿದರಿ, ಎಲ್ಲ ಮನುಷ್ಯರ ಪಾಪಗಳನ್ನು ಒತ್ತುಕೊಳ್ಳುವ ಯಜ್ಞದ ಕುರಿಮರಿಯಾಗಿ ಆತನು ಬಲಿದಾನವಾಗಿ ಏನು ಮಾಡಿದ, ತನ್ನ ಒಂದು ದೇಹವನ್ನು ಅರ್ಪಣೆಯನ್ನ ಮಾಡಿದ. ಪ್ರಿಯರೇ, ಅರಿಮತಾಯದ ಯೋಸೇಫ, ನಿಕೋದೇಮರು ಇಬ್ಬರು ಕೂಡ ಹೋಗಿ ಆ ದೇಹವನ್ನು ತೆಗೆದುಕೊಂಡು ಒಳ್ಳೆಯ ಲೆನಿನ್ ಕ್ಲಾತ್ ಬಟ್ಟೆಯಲ್ಲಿ ಸುತ್ತಿ ಅವರು ಅರಿಮತಾಯದ ಯೋಸೇಫನು ತನಗೋಸ್ಕರವಾಗಿ ಸಿದ್ಧ ಮಾಡಿ ಇಟ್ಟುಕೊಂಡಿರ್ತಕ್ಕಂಥ ಶ್ರೀಮಂತರ ಒಂದು ಸಮಾಧಿ ಎಂಬುದಾಗಿ ಕರೆಯಲ್ಪಡುವಂಥ ಸಮಾಧಿ ತೋಟದಲ್ಲಿರ್ತಕ್ಕಂಥ ತನ್ನ ಒಂದು ಸಮಾಧಿಯಲ್ಲಿ ಏನು ಮಾಡ್ತಾನೆ, ಯೇಸು ಸ್ವಾಮಿಯ ದೇಹವನ್ನು ಏನು ಮಾಡ್ತಾನೆ, ಆತ ಇಡ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಸುಗಂಧ ದ್ರವ್ಯ ತೈಲಗಳೆಲ್ಲವನ್ನ ಹಾಕಿ ಅಲ್ಲಿ ಏನು ಮಾಡ್ತಾರೆ, ಅವರು ಇಟ್ಟಂಥ ಸಮಯದಲ್ಲಿ ಶನಿವಾರದ ದಿವಸ ಶುಕ್ರವಾರ ದಿವಸ ಸಮಾಧಿ ಮಾಡಿದ್ರು. ಆ ಸಮಾಧಿ ಯೇಸು ಸ್ವಾಮಿ ತೀರಿ ಹೋದಂಥ ಸಮಯದಲ್ಲಿ, ಆತನ ಸತ್ತು ಹೋದಂಥ ಸಮಯದಲ್ಲಿ, ಪ್ರಾಣವನ್ನು ಎಲ್ಲರಿಗೋಸ್ಕರ ಕೊಟ್ಟಂಥ ಸಮಯದಲ್ಲಿ ದೊಡ್ಡದಾದಂಥ ಭೂಕಂಪ ಆಯ್ತು. ಆ 12 ಗಂಟೆಯಿಂದ 3 ಗಂಟೆವರೆಗೆ ಭಯಂಕರವಾದಂಥ ಕತ್ತಲೆ, ಸೂರ್ಯನೇ ಏನು ಮಾಡ್ತಾ ಇದ್ದಾನ್ರಿ, ನೀತಿ ಸೂರ್ಯನಾದಂಥ ಯೇಸು ಪಡುವಂಥ ಕಷ್ಟವನ್ನು ನೋಡಿ ಸೂರ್ಯನೇ ಕಣ್ಣುಗಳನ್ನು ಮುಚ್ಚಿಕೊಂಡ. ಸಂಪೂರ್ಣವಾಗಿ ಸೂರ್ಯನ ಬೆಳಕು ಇರಲಾರ್ದಾಯ್ತು. 3 ತಾಸು ಕಾರ್ಗತ್ತಲು. ಪ್ರಿಯರೇ, ಹಲ್ಲೆಲೂಯಾ. ಸತ್ತವರ ಅನೇಕರ ದೇಹಗಳು ಎದ್ದು ಬಂದು ದೇವಾಲಯದ ತೆರೆ ಮೇಲಿನಿಂದ ಕೆಳಗಡೆವರೆಗೆ ಅದೇನಾಯ್ತಂತೆ, ಹರಿದು ಹೋಯ್ತು. ಹಲ್ಲೆಲೂಯಾ. ಅಂದರೆ ಇಲ್ಲಿಯವರೆಗೆ ಅಡ್ಡಲಾಗಿರ್ತಕ್ಕಂಥ ಎಲ್ಲ ಪಾಪಗಳ ವಿಷಯವಾಗಿ ಸಂಪೂರ್ಣವಾಗಿ ಪಾಪದ ಪ್ರಾಯಶ್ಚಿತ್ತ ಬಲಿದಾನ ಯಜ್ಞ, ಪಾಪ ಪರಿಹಾರ ರಕ್ತ ಪ್ರೋಕ್ಷಣ ಅವಶ್ಯಕಂ ತದ್ರಕ್ತಂ ಪರಮಾತ್ಮನ ಪುಣ್ಯದಾನ ಬಲಿಯಾಗಮೆನ್ನುವಂಥ ರೀತಿಯಲ್ಲಿ ಪಾಪಗಳ ಪರಿಹಾರವಾಗಬೇಕಾದರೆ ಪರಮಾತ್ಮನೇ ತನ್ನ ಪ್ರಾಣವನ್ನು ಬಲಿದಾನವಾಗಿ ಅರ್ಪಿಸಬೇಕೆನ್ನುವಂಥ ಮಾತು ಯಾವುದಿತ್ತು, ಮನುಷ್ಯರ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ದೇವಾದಿದೇವನ ನರಾವತಾರಿಯಾಗಿ ಬಂದು ತನ್ನ ಪ್ರಾಣವನ್ನು ಕೊಡಬೇಕೆಂಬುದಾಗಿ ಯಾವೊಂದು ವಿಷಯಗಳು ಬರೆಯಲ್ಪಟ್ಟಿತ್ತೋ ಅನೇಕ ಒಂದು ಗ್ರಂಥಗಳಲ್ಲಿ ಅದರ ಲೇಖಾನುಸಾರವಾಗಿ ದೇವರು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಎಲ್ಲ ಪಾಪಿಗಳು ಪರಿಶುದ್ಧನಾದಂಥ ದೇವರ ಬಳಿಯಲ್ಲಿ ಬರೋದಕ್ಕೆ ಆಸ್ಪದವಾಯಿತು. ಆದಾಮ ಅವ್ವ ಅವರು ಮಾಡಿದಂಥ ಪಾಪದ ಪ್ರಾಯಶ್ಚಿತ್ತವನ್ನು ಯೇಸು ಸ್ವಾಮಿ ನರಾವತಾರಿಯಾಗಿ ಲೋಕಕ್ಕೆ ಹೊರಟು ಬರೋದರ ಮೂಲಕವಾಗಿ ಆತನೇನು ಮಾಡಿದರಿ, ಬಿಡುಗಡೆಯನ್ನು ತೆಗೆದುಕೊಂಡು ಬಂದ. ಪ್ರೇರಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ ಹೇಳಂತಂದರೆ, ಆವತ್ತು ಶನಿವಾರ ಅಂದರೆ ಇವತ್ತಿನ ದಿವಸ, ಈ ಶನಿವಾರ ದಿವಸದಲ್ಲಿ ಅನೇಕರು ಸಂತೋಷ ಪಡುವಂಥ ಗುಂಪಿದ್ದಾರೆ. ಕೆಲವೊಂದು ಗುಂಪುಗಳು ಬಹಳ ಭಯ ಪಡ್ತಾ ಇದ್ದಾರೆ. ಇನ್ನೊಂದು ಕೆಲವು ಗುಂಪುಗಳು ಆತನನ್ನು ಎದುರು ನೋಡ್ತಾ ಇದ್ದಾವೆ. ಆತನ ಪಾದಗಳು, ಅಯ್ಯೋ ಯೇಸು ನಮ್ಮಲ್ಲಿಗೆ ಇವತ್ತಿನ ದಿವಸ ಬರ್ತಾನೇನೋ ಎನ್ನುವಂಥ ರೀತಿಯಲ್ಲಿ ಕೆಲವೊಂದು ಗುಂಪುಗಳು ಏನು ಮಾಡ್ತಾ ಇದ್ದಾವೆ, ಎದುರು ನೋಡ್ತಾ ಇದ್ದಾವೆ. ಬೆತಾನ್ಯಕ್ಕೆ ಬರ್ತಾನೇನೋ, ಬೆತ್ಫಗೆಗೆ ಬರ್ತಾನೇನೋ, ಆತನು ಕಪೆರ್ನೌಮಿಗೆ ಬರ್ತಾನೇನೋ, ಗಲಿಲಾಯದ ಸಮುದ್ರ ತೀರದಲ್ಲಿ ಬರ್ತಾನೇನೋ, ಆ ಒಂದು 10 ಪಟ್ಟಣಗಳು ಇರತಕ್ಕಂಥ ಆ ಒಂದು ಪ್ರಾಂತದ ಕಡೆಗೆ ಬರ್ತಾನೇನೋ ಎಂಬುದಾಗಿ, ಆತನು ಸುತ್ತಾಡಿದಂಥ ಸಮಾರ್ಯ ಸುಕರೆ ಗ್ರಾಮದ ಕಡೆಗೆ ಬರ್ತಾನೇನೋ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಯೇಸುವಿಗಾಗಿ ಎದುರು ನೋಡ್ತಾ ಇದ್ದಾರೆ. ಪ್ರಿಯ, ಹಲ್ಲೆಲೂಯಾ. ಅವರು ತಮ್ಮಗಿರುವಂಥ ಆ ಒಂದು ರೋಗಗಳಿಗೋಸ್ಕರವಾಗಿ, ಬಾಧೆಗಳಿಗೋಸ್ಕರವಾಗಿ, ಚಿಂತೆಗೋಸ್ಕರವಾಗಿ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು ಎನ್ನುವಂಥ ಸ್ಥಿತಿಯಲ್ಲಿ ಈ ಗುಂಪಿನವರು ಕಾಯ್ತಾ ಇದ್ದಾರೆ. ಒಂದು ಗುಂಪಿನವರು ಕಾಯುವಂಥ ಗುಂಪಿನವರು ಇದ್ದಾರೆ. ಪ್ರಿಯ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಯೇಸು ಆದರೂ ಎಲ್ಲಿದ್ದಾನೀಗ? ಆತನು ಪಾತಾಳದಲ್ಲಿದ್ದಾನೆ. ಎಲ್ಲಿದ್ದಾನ್ರಿ? ಪಾತಾಳದಲ್ಲಿದ್ದಾನೆ. ಪಾತಾಳದಲ್ಲಿ ಇರುವಂಥವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ದೇವಾದಿದೇವನು ಆ ಪಾತಾಳದಲ್ಲಿಯೂ ಕೂಡ ಆತನೇನು ಮಾಡಿದನ್ರಿ, ಹೊರಟಿದ್ದಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಲೇಖನ ಆಧಾರ ಇದಕ್ಕೂ ಕೂಡ ಇರುವಂಥದ್ದನ್ನು, ಸತ್ಯವೇದದಲ್ಲಿ ಪತ್ರಿಕೆಗಳಲ್ಲಿ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಪ್ರಿಯರು, ಒಂದ್ಸಾರಿ ಆ ವಚನವನ್ನು ಓದಿಕೊಳ್ಳೋಣ. ಹಲ್ಲೆಲೂಯಾ. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ, 18ರಿಂದ ಓದ್ತೀನಿ, ಚೆನ್ನಾಗಿ ಕೇಳಿಸ್ಕೊಡ್ರಿ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ
ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನ ಸಾರಿದನು ಎಂಬುದಾಗಿ. ಹಲ್ಲೆಲೂಯಾ. ಪಾತಾಳಕ್ಕೂ ಕೂಡ ಹೋಗಿ ಯೇಸು ಏನ್ ಮಾಡ್ತಾ ಇದ್ದಾರೆ? ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಅಲ್ಲಿ ಕಾದಿರ್ತಕ್ಕಂಥ ಜನರಿಗೋಸ್ಕರವಾಗಿ ದೇವರು ಏನ್ ಮಾಡ್ತಾ ಇದ್ದಾರೆ? ಸಾರ್ತಾ ಇದ್ದಾರೆ. ಭೂಮಿ ಮೇಲೆ ಜನರು ಕಾಯ್ತಾ ಇದ್ದಾರೆ. ಆದ್ರೆ ಯೇಸು ಅಲ್ಲಿಲ್ಲ. ಆದ್ರೆ ಇಲ್ಲಿ ಹೋಗಿದ್ದಾರೆ. ಯೇಸು ಎಲ್ಲಿರಿ? ಪಾತಾಳ ಲೋಕಕ್ಕೆ ಹೋಗಿದ್ದಾರೆ. ಸೆರೆಮನೆಯಲ್ಲಿರ್ತಕ್ಕಂಥ ಜನರ ಬಳಿಗೆ ಹೋಗಿದ್ದಾರೆ. ವಿಶ್ರಾಂತಿಯಲ್ಲಿರ್ತಕ್ಕಂಥ ಜನರ ಬಳಿಗೆ ಹೋಗಿದ್ದಾರೆ. ಯಾವ ಜನರು ಅಯ್ಯೋ ನಾವು ಕೇಳಿಸಿಕೊಂಡ್ರು ಕೂಡ ಸರಿಯಾದ ರೀತಿಯಲ್ಲಿ ನಂಬಲಿಲ್ವಲ್ಲೋ, ನಡಿಲಿಲ್ವಲ್ಲ ಎನ್ನುವಂಥ ಒಂದು ಸ್ಥಿತಿಯ ಕಡೆಗೆ ಇದ್ದಂಥ ಜನರ ಬಳಿಗೆ ಅವರು ಹೋಗ್ತಾ ಇದ್ದಾರೆ. ಪ್ರೇಯರೆಲ್ಲ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದ್ದ ಪ್ರೇಯರೇ, ಅಂತಹ ಜನರ ಬಳಿಗೆ ಯೇಸುವೆ ಹುಡುಕಿಕೊಂಡು ಹೋದ. ಆವತ್ತಿನ ದಿವಸ ಆದಾಮ ಅವ್ವ ನೆನೆಸಿರ್ಬೋದು, ಅಯ್ಯೋ ನಮ್ಮಿಂದಾಗಿ ಅಲ್ವಾ ಲೋಕದಲ್ಲಿ ಪಾಪ ಬಂತು, ನಮ್ಮಿಂದಾಗಿ ಅಲ್ವಾ ಲೋಕದಲ್ಲಿ ಶಾಪ ಬಂತು, ನಮ್ಮಿಂದಾಗಿ ಅಲ್ವಾ ನಮ್ಮ ಮೂಲಕವಾಗಿ ಹುಟ್ಟಿರ್ತಕ್ಕಂಥ ಮುಂದಿನ ಎಲ್ಲ ತಳಿಗಳಿಗೆ ಪಾಪದ ಒಂದು ಅರಿವು ಎನ್ನುವಂಥದ್ದು, ಪಾಪದ ಒಂದು ಸ್ಥಿತಿ ಎನ್ನುವಂಥದ್ದು, ಪಾಪದ ಒಂದು ಶಾಪ ಎನ್ನುವಂಥದ್ದು ತಗಲಿತು ಎಂಬುದಾಗಿ ಆತನ ಪಾದಗಳನ್ನು ಹಿಡಿದು ಮುದ್ದಾಡಿ, ದೇವರೇ ನಿನ್ನ ಬರುವಿಕೆಗೋಸ್ಕರವಾಗಿ ಎದುರು ನೋಡ್ತಾ ಇದ್ದೀವಪ್ಪ. ಏದೇನು ತೋಟದಿಂದ ನಾವು ಹೊರಗೆ ಹಾಕಿದಂಥ ಒಂದು ಸಮಯದಿಂದಲೂ ಕೂಡ ನಿನ್ನ ಬರುವಿಕೆಗೋಸ್ಕರವಾಗಿ ಎದುರು ನೋಡ್ತಾ ಇದ್ವಿ ಎನ್ನುವಂಥ ಸ್ಥಿತಿಯಲ್ಲಿ ಅವರು ಎದುರು ನೋಡ್ತಾ ಇರ್ಬೋದು. ಪ್ರಿಯರೇ, ಪಾತಾಳದಲ್ಲಿ ಅನೇಕ ಆತ್ಮಗಳ ಬಳಿಗೆ ಆತನು ಹೋಗಿ ಏನು ಮಾಡಿದಂತೆ? ಸುವಾರ್ತೆಯನ್ನು ಸಾರಿದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಯೇಸು ಈ ಲೋಕಕ್ಕೆ ಹೊರಟು ಬಂದ. ಈ ಲೋಕ ಆದಮೇಲೆ ಆತನು ಮತ್ತೊಂದು ಲೋಕಕ್ಕೆ ಕೂಡ ಹೋದ, ಅದೇ ಪಾತಾಳ ಲೋಕ. ಅಲ್ಲಿ ಕೂಡ ಸತ್ತು ಹೋಗಿರ್ತಕ್ಕಂಥ ಎಲ್ಲ ಜನರ ಬಳಿಗೆ ಹೋಗಿ ಆತನು ಸುವಾರ್ತೆಯನ್ನ ಸಾರಿದ. ಪ್ರಿಯರೇ, ಹಲ್ಲೆಲೂಯಾ. ಪ್ರಿಯರೇ, ಯಾಕಂದರೆ ಭೂಮಿ ಮೇಲೆ ಇರುವಂಥವರಿಗೆ ಮಾತ್ರ ಅಲ್ಲ, ಪಾತಾಳದಲ್ಲಿ ಇರುವಂಥವರಿಗೂ ಕೂಡ ಸುವಾರ್ತೆ ಎನ್ನುವಂಥದ್ದು ಖಂಡಿತವಾಗಿ ಬೇಕೇ ಬೇಕು. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ, ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಏರಿ ಹೋದನೆಂದು ಹೇಳಿದ್ದರಲ್ಲಿ ಭೂಮಿ ಅಧೋಭಾಗಕ್ಕೆ ಇಳಿದಿದ್ದರಿಂತಲೂ ಹೇಳಿದ ಹಾಗಾಯಿತಲ್ಲ. ಇಳಿದು ಬಂದವನು ಮೇಲಣ ಲೋಕಗಳಲ್ಲಿ ಎಲ್ಲ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ. ಆದುದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಪಾತಾಳ ಲೋಕದಲ್ಲಿಯೂ ಕೂಡ ಆತನು ಹೊರಟು ಹೋದಂಥ ವ್ಯಕ್ತಿಯಾಗಿ ನಮಗೆ ಕಾಣಿಸ್ತಾ ಇದ್ದಾನೆ. ಪ್ರಿಯರೇ, ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಇರ್ತಕ್ಕಂಥ ಆತ, ಭೂಮಿ ಮೇಲೆ ಬಂದಾಗ ಶಿಲುಬೆಗೆ ಏರಿಸಲ್ಪಟ್ಟಂಥ ಆತ ಪಾತಾಳಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸೆರೆಯಲ್ಲಿರ್ತಕ್ಕಂಥ ಆತ್ಮಗಳ ಬಳಿಗೆ ಆತ್ಮರೂಪನಾಗಿ ಹೋಗಿ ಆತನೇನು ಮಾಡಿದ? ಸುವಾರ್ತೆಯನ್ನು ಸಾರಿ ಅವರನ್ನು ಏನು ಮಾಡಿದರಿ? ಸೆರೆಯಲ್ಲಿರ್ತಕ್ಕಂಥ ಅವರನ್ನು ಗೆದ್ದು ಬಂದಂಥ ವ್ಯಕ್ತಿಯಾಗಿ ಅವರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನೆಂಬುದಾಗಿ ನಾವು ಇಲ್ಲಿ ಪ್ರವಾದನೆಯನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಪರದೇಶಿಯನ್ನು ಆತನು ಎತ್ತಿಕೊಂಡು ಎಲ್ಲಿಗೆ ಹೋದಂತ್ರಿ? ಪರಲೋಕದ ಕಡೆಗೆ ಹೋದ. ಪ್ರಿಯರೇ, ಹಲ್ಲೆಲೂಯಾ. ಪಾತಾಳದಲ್ಲಿಯೇ ಅವತ್ತಿನ ದಿವಸ ದೇವರು ನಂಬಿದಂಥ ಮಕ್ಕಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಸ್ಥಳ ಇತ್ತು. ಆದರೆ ಇನ್ನು ಮುಂದೆ ಆಗಲ್ಲ. ದೇವರು ನಂಬಿದಂಥ ಮಕ್ಕಳಿಗೆ ದೇವರು ತಾನಿರುವಂಥ ಒಂದು 3ನೇ ಆಕಾಶದ ಮೇಲೆ ಯಾವುದನ್ನು ನಾವು ಕರಿತೀವೋ ಪರಲೋಕ ಎಂಬುದಾಗಿ, ಅಲ್ಲಿಯೇ ಒಂದು ಸ್ಥಳವನ್ನು ಆತನು ಸಿದ್ಧ ಮಾಡಿದ್ದಾನೆ. ಪ್ಯಾರಡೈಸ್ ಅಂತೇಳಿ ನಾವು ಕರಿತೀವಿ, ಅದನ್ನು ಪರದೇಶಿ ಎಂಬುದಾಗಿ ನಾವು ಕರಿತೀವಿ. ದೇವರನ್ನು ನಂಬಿದಂಥ ಮಕ್ಕಳಿಗೋಸ್ಕರವಾಗಿ ದೇವರು ಆ ಒಂದು ಪರದೇಶಿಯನ್ನು ಏನು ಮಾಡಿದನ್ರಿ? ಸಿದ್ಧ ಮಾಡಿದಾನೆ. ಅಲ್ಲಿ ಕಣ್ಣೀರಿಲ್ಲ, ಗೋಳಾಟ ಇಲ್ಲ, ಅಲ್ಲಿ ಅಲ್ಲೂ ಕಟಕಟನೆ ಕಡಿಯುವಂಥ ಸ್ಥಿತಿ ಇಲ್ಲ. ಯಾವಾಗಲೂ ಸಮಾಧಾನದ ಸ್ಥಿತಿ. ಯಾರಿಗಂತಂದ್ರೆ ಯೇಸು ಕ್ರಿಸ್ತನ ರಕ್ತದ ಕೆಳಗಡೆ ಯಾರು ತೊಳೆಯಲ್ಪಟ್ಟಿದ್ದಾರೋ, ಪಾಪ ವಿಮೋಚನೆ ದೀಕ್ಷಾ ಸ್ನಾನವನ್ನು ಯಾರು ತೆಗೆದುಕೊಂಡಿದ್ದಾರೋ, ಆತನನ್ನು ನಂಬಿ ಯಾರು ನಡೀತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಆ ಪರದೇಶಿಯನ್ನು ದೇವರು ಏನು ಮಾಡಿದ್ದಾನೆ? ವಾಗ್ದಾನ ಮಾಡಿದ್ದಾನೆ. ಅದರ ಸಲ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ಹೇಳ್ತಾ ಇದ್ದಾನೆ, ಇವತ್ತೇ ನೀನು ನನ್ನ ಸಂಗಡ ಪರದೇಶಿನಲ್ಲಿ ಇರುವಿ ಎಂಬುದಾಗಿ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮೊದಲನೇ ಗುಂಪು ಆತನಿಗೋಸ್ಕರವಾಗಿ ಕಾಯುವಂಥ ಗುಂಪು. ಹಲ್ಲೆಲೂಯಾ. ಕಾಯ್ತಾ ಇದ್ದಾರೆ. ಭೂಮಿಯ ಮೇಲೆ ರೋಗಿಗಳು ಕಾಯುವ ರೀತಿಯಲ್ಲಿ ಆ ಪಾತಾಳದಲ್ಲಿ ಕಾಯ್ತಾ ಇದ್ದಾರೆ. ಅಯ್ಯೋ, ನಮ್ಮನ್ನು ಯಾವಾಗ ಈ ಒಂದು ಸೆರೆಯಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಿನ್ನ ಒಂದು ಸ್ಥಳದಲ್ಲಿ ಕರೆದುಕೊಂಡು ಹೋಗ್ತೀಯಾ ಎಂಬುದಾಗಿ. ಯಾರ್ರೀ? ಪಾತಾಳದಲ್ಲಿರ್ತಕ್ಕಂಥ ಆತ್ಮಗಳು. ನಮ್ಮ ಪೂರ್ವಿಕರೆಲ್ಲರೂ ಕೂಡ ಆವತ್ತಿನ ದಿವಸ ಕಾದಿದ್ದಾರೆ. ದೇವರು ಆ ಸ್ಥಳಕ್ಕೂ ಕೂಡ ಹೋಗಿ ಆತನ ಅವ್ರನ್ನ ಏನು ಮಾಡಿದ್ದಾರೆ? ಗೆದ್ದುಕೊಂಡು ಪರಲೋಕಕ್ಕೆ ಅವ್ರನ್ನ ಕರೆದುಕೊಂಡು ಏನು ಮಾಡಿದ? ಹೊರಟು ಹೋದ. ಪ್ರಿಯರಿಲ್ಲ, ನಾವು ನೋಡುವಂಥ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ, ಶನಿವಾರ ದಿವಸದಲ್ಲಿ ಎಲ್ಲ ಕಾರ್ಯಗಳು ಏನಾಗ್ತಾ ಇದ್ದಾವೆ? ಜರುಗ್ತಾ ಇದ್ದಾವೆ. ಮೊದಲನೇ ಗುಂಪು ಕಾಯೋ ಗುಂಪಾದರೆ, ಎರಡನೇ ಗುಂಪು ಯಾವ ಗುಂಪು ರೀ? ಸಂತೋಷ ಪಡುವ ಗುಂಪು. ಒಂದು ಗುಂಪು ಇದೆ, ಯೇಸುವಿನ ಮೇಲೆ ಯಾವಾಗಲೂ ಕೂಡ ಯೇಸುವನ್ನು ಹೆಂಗಾದ್ರೂ ಮಾಡಿ ಸಾಯಿಸಬೇಕಂತೇಳಿ ಸೇಡಿ
ಇಟ್ಟುಕೊಂಡು, ಆತನ ಮೇಲೆ ಕಕ್ಷೆ ಇಟ್ಟುಕೊಂಡು, ಈತನು ನಮಗೆ ಅಡ್ಡವಾಗಿದ್ದಾನಲ್ವಾ ಎನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಎದುರು ನೋಡಿದಂಥ ಜನರು ಪ್ರೇಯರ್ ಅವರೇ ಅಲ್ಲ. ನೋಡ್ತಾ ಇದ್ದೇವೆ, ಮಹಾಯಾಜಕರು, ಯಾಜಕರು, ಫರಿಸಾಯರು, ಶಾಸ್ತ್ರಿಗಳು, ಸದ್ದುಕಾಯರು, ಈ ಗುಂಪಿನವರು, ಹೆರೋದ, ಮಹಾರಾಜ, ಪಿಲಾತ, ಈ ಗುಂಪಿನವರು ಏನು ಮಾಡ್ತಾ ಇದ್ದಾರೆ, ಇವರು ಸಂತೋಷ ಪಡ್ತಾ ಇದ್ದಾರೆ. ಆಯಿತು, ನಾವು ಕತೆ ಮುಗಿಸಿಬಿಟ್ವಿ, ಯೇಸುವನ್ನ ಶಿಲುಬೆಗೆ ಹಾಕಿಸಿ ನಾವು ಸಾಯಿಸಿಬಿಟ್ವಿ ಎನ್ನುವಂಥ ರೀತಿಯಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ, ಹಬ್ಬ ಮಾಡ್ಕೊಳ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ನಾವು ನೋಡಬೇಕಾದ್ರೆ ಹಲ್ಲೆಲೂಯಾ, ನಮಗೆ ಶತ್ರುವಾಗಿರುವಂಥ ಯೇಸುವನ್ನು ನಾವು ಶಿಲುಬೆಗೆ ಹಾಕಿಸಿಬಿಟ್ವಿ ಎನ್ನುವಂಥ ರೀತಿಯಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಹಬ್ಬ ಮಾಡಿಕೊಳ್ತಾ ಇದ್ದಾರೆ. ಪ್ರೇರ ಆಯಿತು, ಇನ್ನು ಮುಂದೆ ಯೇಸು ನಮ್ಮ ಯಾವ ಒಂದು ವ್ಯವಹಾರಕ್ಕೆ ಅಡ್ಡಿ ಬರೋದಿಲ್ಲ, ನಾವು ಮಾಡುವಂಥ ಯಾವ ಒಂದು ಅಕ್ರಮಕ್ಕೆ ಅಡ್ಡಿ ಬರೋದಿಲ್ಲ, ಅಧರ್ಮಕ್ಕೆ ಅಡ್ಡಿ ಬರೋದಿಲ್ಲ. ನಾವು ಈಗ ನಮ್ಮ ಇಷ್ಟಾನುಸಾರವಾಗಿ ಎಂತೆಂಥ ಕೆಟ್ಟ ಕೆಲಸಗಳನ್ನಾದರೂ ಮಾಡ್ಬೋದು, ಜನರನ್ನ ನಾವು ದಾರಿ ತಪ್ಪಿಸಬಹುದು ಎನ್ನುವಂಥ ರೀತಿಯಲ್ಲಿ ದೇವಾಲಯವನ್ನು ವ್ಯಾಪಾರದ ಕೇಂದ್ರಗಳನ್ನಾಗಿ ಮಾಡಬಹುದು. ಜನರಿಗೆ ಮೂಢತನವನ್ನ, ಮೂಢಭಕ್ತಿಯನ್ನು ಕಲಿಸಿ ಅವರಿಂದ ನಾವು ದೋಚಿಕೊಳ್ಳಬಹುದು ಎಂಬುವಂಥ ಒಂದು ಸ್ಥಿತಿಯನ್ನ ಈ ಧರ್ಮಾಧಿಕಾರಿಗಳು, ಅಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು, ಸರ್ಕಾರದವರು ಕೂಡ ನೆನೆಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಈ ಗುಂಪಿನವರು ಸಂತೋಷ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮೊದಲನೇ ಗುಂಪಿನವರು ಕಾಯುವಂತ ಗುಂಪಾದ್ರೆ, ಎರಡನೇ ಗುಂಪು ಸಂತೋಷದ ಗುಂಪು, ಮೂರನೇ ಒಂದು ಗುಂಪು ಇದೆ ಪ್ರಿಯರ. ಶನಿವಾರ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಗುಂಪಿನವರು ಭಯ ಪಡ್ತಾ ಇದ್ದಾರೆ. ಅಯ್ಯೋ, ಯಾವಾಗಲೂ ನಾವು ಯೇಸುವಿನ ಸಂಗಡ ಇದ್ವಲ್ಲ, 3.5 ವರ್ಷಗಳಿಂದ ಆತನ ಸಂಗಡಲೇ ಇದ್ವಲ್ಲ ಅಂತೇಳಿ ಶಿಷ್ಯರು, ಯಹೂದ್ಯರು ಏನು ಮಾಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ ಪ್ರಿಯರೇ. ಶುಕ್ರವಾರ ಯಾವೊಂದು ಸಂಘಟನೆ ಜರುಗಿತೋ, ಯಾವೊಂದು ಸಂಘಟನೆಯನ್ನು ಅವರು ಕಣ್ಣೆದುರಿಗೆ ನೋಡಿದರೋ, ಯೆರೂಸಲೇಮ್ ಪಟ್ಟಣದಲ್ಲಿ ಪ್ರಜೆಗಳ ಮುಂದೆ ಭಯಂಕರವಂತ ಭಯಾಂದೋಲನಕ್ಕೆ ಅವರು ಗುರಿಯಾದರೂ, ಶಿಲುಬೆಯನ್ನು ಹಿಂಬಾಲಿಸಿ ಸ್ತ್ರೀಯರು ಯಾವ ರೀತಿಯಾಗಿ ದುಃಖ ಭಾರದಿಂದ ತಮ್ಮ ಮನೆಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ರೋಧಿಸ್ತಾ ಇದ್ದಾರೆ ಪ್ರಿಯರೇ. ಯೋಹಾನ 20:19 ಪ್ರಕಾರವಾಗಿ ನಾವು ನೋಡುವಾಗ, ಶಿಷ್ಯರು ಯಹೂದ್ಯರಿಗೆ ಭಯಪಟ್ಟು ಮೇಲಂತಸ್ತಿನ ಮಾಳಿಗೆಯಲ್ಲಿ ಏನು ಮಾಡಿದ್ದಾರೆ, ಅವರು ಬಚ್ಚಿಟ್ಟುಕೊಂಡಿದ್ದಾರೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸುವನ್ನು ಶಿಲುಬೆಗೆ ಹಾಕಿದ್ರೆ ನಮ್ಮನ್ನು ಏನು ಮಾಡ್ತಾರೋ ಏನೋ ಎನ್ನುವಂಥ ಒಂದು ಸ್ಥಿತಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಯೇಸು ಹೇಳಿದಾನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ. ದೇವರು ಹೇಳಿದಾನೆ, ನಾನು ಸ್ವಲ್ಪ ಹೊತ್ತು ನಿಮ್ಮನ್ನು ಬಿಟ್ಟು ಹೋದ್ರೆ ಮತ್ತೆ ಪುನಃ ನಾನು ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಆತನು ಸೆರೆಯಲ್ಲಿರ್ತಕ್ಕಂಥ ಪಾತಾಳದ ಜನರ ಬಳಿಗೆ ಹೋದ ಮೇಲೆ ಪುನಃ ಆತನು ಯಾರ ಬಳಿಗೆ ಬರ್ತಾ ಇದ್ದಾನ್ರಿ, ಶಿಷ್ಯರ ಬಳಿಗೆ ಬರ್ತಾ ಇದ್ದಾನೆ. ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಹೊಸ ದೇಹವನ್ನು ಪಡೆದುಕೊಂಡವನಾಗಿ ಆತನು ಭಾನುವಾರ ದಿವಸ ಬೆಳಗ್ಗೆ ಏನು ಮಾಡಿದ್ದಾರೆ, ಆತ ಮೃತ್ಯುಂಜಯನಾಗಿ ಮರಣದ ಕೊಂಡಿಯನ್ನ, ಶಾಪದ ಕೊಂಡಿಯನ್ನ, ಪಾತಾಳದ ಬೀಗದ ಕೈಗಳನ್ನ ಜಯಿಸಿದವನಾಗಿ ಆತನ ಏನು ಮಾಡಿದರೆ ಹೊರಟು ಬಂದ ಪ್ರಿಯರು. ಅದಕ್ಕಾಗಿ ಈ ಒಂದು ಪ್ರಪಂಚದಲ್ಲಿ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಸದಾಕಾಲ ಜೀವಿಸುವಂತ ದೇವರು ಯಾರಾದ್ರೂ ಇದ್ದಾರೆ ಅಂದ್ರೆ ಒಬ್ಬೇ ಒಬ್ಬರು, ಅವರು ನಜರೇತಿನ ಯೇಸು ಮಾತ್ರ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ಮರಣವನ್ನು ಗೆದ್ದು ಯಾವ ರೀತಿಯಾಗಿ ಗೆದ್ದು ಬಂದಿದ್ದಾನೋ, ಆತನನ್ನು ನಂಬುವವರಿಗೂ ಕೂಡ ಆತನ ಏನು ಮಾಡ್ತಾನ್ರಿ, ಮರಣದ ಒಂದು ಭಯಂಕರವಾದಂಥ ಶಿಕ್ಷೆಯಿಂದ ಆತನು ತಪ್ಪಿಸಿ, ಪಾತಾಳದಿಂದ ನರಕದಿಂದ ಆತನು ತಪ್ಪಿಸಿ, ತಾನಿರ್ತಕ್ಕಂಥ ಸಮಾಧಾನದ ಸ್ವರ್ಗದಲ್ಲಿ, ಪರಿಶುದ್ಧ ಪರಲೋಕದಲ್ಲಿ, ತಾನಿರ್ತಕ್ಕಂಥ ಒಂದು ಒಳ್ಳೆಯ ಪರದೇಶಿನಲ್ಲಿ ಆತನು ನಮ್ಮನ್ನು ಏನು ಮಾಡಬೇಕು ಅನ್ಕೊಂಡಿದ್ದಾನೆ, ಇರಿಸ್ಬೇಕು ಅನ್ಕೊಂಡಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಗುಂಪಿನವರು ಭಯ ಪಡ್ತಾ ಇದ್ದಾರೆ. ಅಯ್ಯೋ, ಯೇಸುವಿನ ಸಂಗಡಲೇ ಇರ್ತಾ ಇದೀವಲ್ಲ, ಯೇಸು ದೋಣಿಯಲ್ಲಿ ಹೋದಾಗ ಆತನ ಸಂಗಡ ಹೋಗ್ತಾ ಇದ್ವಿ, ಸಂಚಾರಕ್ಕಾಗಿ ನಾವು ಹೋಗುವಾಗ ಆತನ ಸಂಗಡ ಹೋಗ್ತಾ ಇದ್ವಿ, ಈಗ ಯೇಸುವನ್ನೇ ಶಿಲುಬೆಗೆ ಹಾಕಿದ ಮೇಲೆ ನಮ್ಮನ್ನು ಏನು ಮಾಡ್ತಾರೆ ಅನ್ನುವಂಥ ಭಯದಲ್ಲಿ ಈ ಶನಿವಾರ ದಿವಸದಲ್ಲಿ ನಿಶ್ಶಬ್ದವಾದಂಥ ಶನಿವಾರವಾಗಿ, ಯೇಸು ಬರುವಾಗ ಗದ್ದಲ ಆಗ್ತಾ ಇತ್ತು, ಯಾವ ಗದ್ದಲ ಇಲ್ಲ, ಎಲ್ಲವೂ ಕೂಡ ಏನಾಗಿದೆ ರೀ, ನಿಶ್ಶಬ್ದವಾಗಿದೆ ಪ್ರಿಯರೇ. ಆವತ್ತಿನ ದಿವಸ ಸಬ್ಬತ್, ಇವತ್ತು ಶನಿವಾರ ಅಲ್ವಾ, ಸಬ್ಬತ್ ಎಂಬುದಾಗಿ ನಾವು ಅದನ್ನ ಕರಿತೀವಿ ಪ್ರಿಯರೇ. ಸಬ್ಬತ್ತಿನಲ್ಲಿ ಯಾವ ಕೆಲಸವನ್ನು ಅವರು ಮಾಡೋದಿಲ್ಲ. ದೇವರ ಕಾರ್ಯಗಳ ವಿಷಯವಾಗಿ ಅವರು ಇರುವಂಥವ್ರು ಸ್ವಲ್ಪ ದೂರ ಕೂಡ, ಜಾಸ್ತಿ ದೂರ ಕೂಡ ಅವರು ಹೋಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಸಬ್ಬತ್ತಿನಲ್ಲಿ ಅನೇಕ ನಿಯಮಗಳನ್ನು ದೇವರು ಅವರಿಗೆ ಕೊಟ್ಟಿದ್ದ ಪ್ರಿಯರೇ. ಆದರೆ ಸಬ್ಬತ್ತಿನ ದಿವಸಕ್ಕೆ ಒಡೆಯನು ಯೇಸು ಕ್ರಿಸ್ತನೆಂಬುದಾಗಿ ಯೇಸು ಸ್ವಾಮಿ ಅನೇಕ ಸಂದರ್ಭಗಳಲ್ಲಿ ಸಬ್ಬತ್ತಿನ ದಿವಸದಲ್ಲಿ ಅನೇಕ ಕಾರ್ಯಗಳನ್ನು ಆತನು ಮಾಡಿದ. ಮನುಷ್ಯರ ಸಂಪ್ರದಾಯಗಳನ್ನೆಲ್ಲ, ನಾನು ನಿಮಗೆ ಹೇಳಿರ್ತಕ್ಕಂಥವುಗಳನ್ನು ನೀವು ಮಾಡಿರಿ, ಆತ್ಮಾನುಸಾರವಾಗಿ ನೀವು ನಡೆಯಿರಿ ಎಂಬುದಾಗಿ, ಜೀವಿಸ್ರಿ ಎಂಬುದಾಗಿ ಆತ ಹೇಳಿದ ಪ್ರೇರಿಲ್ಲ. ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ಆ ಒಂದು ನಿಶ್ಶಬ್ದವಾದಂಥ ಶನಿವಾರದ ದಿವಸದಲ್ಲಿ ಅಲ್ಲಿರ್ತಕ್ಕಂಥ ಸರ್ಕಾರದವರು, ಅಲ್ಲಿರ್ತಕ್ಕಂಥ ಧರ್ಮದಲ್ಲಿರ್ತಕ್ಕಂಥ ಧರ್ಮದ ಹಿರಿಯರು, ಯಹೂದ್ಯರು, ಅವರು ಎಲ್ಲರೂ ಕೂಡ
ಏನು ಮಾಡ್ತಾ ಇದ್ದಾರೆ, ಯಾವುದೋ ಒಂದು ರೀತಿಯಲ್ಲಿ ಒಂದು ವೇಳೆ ಯೇಸು ಮತ್ತೆ ಎದ್ದು ಬಂದು ಬಿಡ್ತಾನೇನೋ ಎನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಅಂದುಕೊಳ್ತಾ ಇದ್ದಾರೆ. ಪ್ರಿಯರೇ, ದೇವರು ವಾಕ್ಯ ಹೇಳ್ತದೆ, ಈ ಒಂದು ನಿಶ್ಶಬ್ದ ಶನಿವಾರದಲ್ಲಿ ಯೇಸು ಸ್ವಾಮಿಯ ಸಮಾಧಿಯನ್ನು ಕಾಯುವುದಕ್ಕೋಸ್ಕರವಾಗಿ ಅನೇಕ ಸೈನಿಕರು ಕೂಡ ಎಲ್ಲಿದ್ದಾರೆ, ಆ ಸಮಾಧಿಯ ಗವಿಯ ಬಳಿಯಲ್ಲಿ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಸತ್ತು ಹೋಗಿರ್ತಕ್ಕಂಥ ಶವವನ್ನು ಅಥವಾ ಸಮಾಧಿಯನ್ನು ಕಾದಿರ್ತಕ್ಕಂಥ ಚರಿತ್ರೆ ಯಾರಿಗಾದ್ರೂ ಇದೆ ಅಂದರೆ ಅದು ಯೇಸು ಸ್ವಾಮಿ ಸಮಾಧಿ ಮಾತ್ರ. ಪ್ರಿಯರೇ, ಹಲ್ಲೆಲೂಯಾ. ಇಡೀ ಒಂದು ಏನಂತ ಹೇಳಿದ್ರೆ, ಪ್ರಪಂಚವನ್ನು ಆಳಿದಂಥ ರೋಮನ್ ಸಾಮ್ರಾಜ್ಯ, ಆ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಶತಾಧಿಪತಿಗಳು ಮತ್ತು ಕೆಳಗಡೆ ಇರ್ತಕ್ಕಂಥ ಸೈನಿಕರು ಸುಮಾರು 108 ಜನರು ಆ ಸಮಾಧಿಯನ್ನು ಏನು ಮಾಡ್ತಾ ಇದ್ದಾರಂತ್ರಿ, ಕಾಯ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಅವ್ರಿಗೆ ಯಾವ ರೀತಿಯ ಭಯ ಆಗಿದೆ. ಯಾಕಂದರೆ ಯೇಸು ಸ್ವಾಮಿ ಜೀವದಿಂದಿರುವಾಗ ಆತನು ಸತ್ತು ಹೋದಂಥವ್ರನ್ನ ಎಬ್ಬಿಸಿದ್ದ, ಆತನು ಜೀವದಿಂದಿರುವಾಗ ಕುರುಡರಿಗೆ ಕಣ್ಣು ಕೊಟ್ಟಿದ್ದ, ಕುಂಟರು ನಡೆದಾಡುವಂತೆ ಮಾಡಿದ, ಕುರುಡರಿಗೆ ಕಣ್ಣು ಕೊಟ್ಟಿರುವಂಥದ್ದು ಮಾತ್ರವಲ್ಲ, ದೇವರು ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದ, ಕೈ ಬತ್ತಿ ಹೋದಂಥವ್ರಿಗೆ ಬಿಡುಗಡೆ ಕೊಟ್ಟಿದ್ದ, ಪಾರ್ಶ್ವವಾಯು ರೋಗಿಗಳನ್ನು ಆತ ಸಂಪೂರ್ಣವಾಗಿ ಶುದ್ಧಿ ಮಾಡಿದ್ದ, ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದ. ಇನ್ನೊಂದು ಗುಂಪಿನವರು ಎದುರು ನೋಡ್ತಾ ಇದ್ದಾರೆ, ಎಲ್ಲಿ ಯೇಸು ಸ್ವಾಮಿ ಎದ್ದು ಬಂದು ಬಿಡ್ತಾನೇನೋ ಅಂತೇಳಿ ಭಯಪಡುವಂಥ ಒಂದು ಸ್ಥಿತಿಯ ಗುಂಪನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇ ಗುಂಪು ಎದುರು ನೋಡುವ ಗುಂಪಾದರೆ, ಕಾಯುವ ಗುಂಪಾದರೆ, ಎರಡನೇ ಗುಂಪು ಸಂತೋಷ ಪಡುವಂಥ ಗುಂಪು, ಅದು ದೇವರನ್ನು ಶಿಲುಬೆಗೆ ಹಾಕಿರ್ತಕ್ಕಂಥ ಆ ದುಷ್ಟರ ಗುಂಪು, ಮೂರನೇದಾಗಿ ದೇವರ ಸಂಗಡಲೇ ಇರುವಂಥ ಶಿಷ್ಯರ ಗುಂಪು, ಅವರು ಭಯಪಟ್ಟು ಮೇಲಂತಸ್ತಿನ ಮಾಳಿಗೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ, ನಮ್ಮನ್ನೇನು ಮಾಡ್ತಾರೆ ಅಂತೇಳಿ. ನಾಲ್ಕನೇದಾಗಿ ಆ ಸೈನಿಕರು ಏನು ಮಾಡ್ತಾ ಇದ್ದಾರೆ, ಆ ಸಮಾಧಿಯ ಗವಿಯನ್ನು, ಸಮಾಧಿಯ ತೋಟವನ್ನು ಏನು ಮಾಡ್ತಾ ಇದ್ದಾರೆ, ಸಂಕೋಲೆಗಳಿಂದ ಬೇಡೆಗಳಿಂದ ಬಂಧಿಸಿ ಅದಕ್ಕೆ ಮುದ್ರೆ ಹಾಕಿ ಅದನ್ನು ಏನು ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಪ್ರಿಯರೇ, ಆದರೆ ನಾವು ನೋಡ್ತಾ ಇದ್ದ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದಾದ್ರೂ ಇದನ್ನ ಲೋಕದಲ್ಲಿ ಯಾವುದಿಲ್ಲ. ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ದೂತರಿಬ್ಬರು ಬಂದರು, ಆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಉರುಳಿಸಿರ್ತಕ್ಕಂಥ ಕಲ್ಲನ್ನು ಅವ್ರು ಏನು ಮಾಡಿದ್ರು, ತೆರೆದ್ರು. ಯೇಸು ಸ್ವಾಮಿ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಆತನೇನು ಮಾಡಿದ, ಸಮಾಧಿಯನ್ನು ಜಯಿಸಿ ಎದ್ದು ಹೊರಗಡೆ ಬಂದ. ಪ್ರಿಯರೇ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದೇ ಅಂಶ, ಆತನ ಸಾವು ನಮಗೆ ಜೀವವನ್ನು ತಂದುಕೊಡ್ತು. ಆತನು ನಮಗೆ ಆಶೀರ್ವಾದವನ್ನು ತರುವುದಕ್ಕೋಸ್ಕರವಾಗಿ ಆತನು ಶಾಪವನ್ನು ಹೊಂದಿದ. ನಾವು ಆರೋಗ್ಯವಂತರಾಗಿ ಇರಬೇಕಂತೇಳಿ ಆತನು ಅನಾರೋಗ್ಯವಂತನಾದ. ನಾವು ಆರೋಗ್ಯವನ್ನು ಪಡೆದುಕೊಳ್ಬೇಕು, ನಾವು ಗುಣ ಆಗಬೇಕಂತೇಳಿ ಆತನು ಗಾಯಗಳನ್ನು, ಬಾಸುಂಡೆಗಳನ್ನು ಆತನು ಅನುಭವಿಸಿದ. ಪ್ರಿಯರೇ, ನಾವು ನೀತಿವಂತರಾಗಬೇಕಂತೇಳಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅನೀತಿಯ ಪಾಪದ ವ್ಯಕ್ತಿಯಾಗಿ ಚಿತ್ರಣಗೊಂಡ. ನಾವು ಸಂಪೂರ್ಣವಾಗಿ ಒಳ್ಳೆಯವರಾಗಬೇಕಂತೇಳಿ ಆತನು ಎಲ್ಲ ಮನುಷ್ಯರ ಕೆಟ್ಟತನವನ್ನು ತನ್ನ ಮೇಲೆ ಹಾಕಿಕೊಂಡ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸುವಿನ ಆ ಒಂದು ಶಿಲುಬೆಯ ತ್ಯಾಗ ಎಲ್ಲ ಮನುಷ್ಯರಿಗೆ, ಯಾರು ನಂಬುತ್ತಾರೋ ಅವರಿಗೆ ಸಂಪೂರ್ಣವಾಗಿ ಏನಿದೆ ರೀ, ಪರಿಶುದ್ಧ ಪರಲೋಕ ಇದೆ. ಪ್ರಿಯರೇ, ಯಾರು ನಂಬುತ್ತಾರೋ ಅವರಿಗೆ ರಕ್ಷಣೆ ಇದೆ, ಯಾರು ನಂಬುತ್ತಾರೋ ಅವರಿಗೆ ಸಂಪೂರ್ಣವಾಗಿ ಸ್ವರ್ಗದಲ್ಲಿ ಸ್ಥಾನ ಇದೆ, ಯಾರು ನಂಬುತ್ತಾರೋ ಅವರಿಗೆ ಎಲ್ಲ ವಿಷಯಗಳಲ್ಲಿ ಇರ್ತಕ್ಕಂಥ ಬಂಧನಗಳು ಯಾವುದರಲ್ಲಿದ್ದಾರೋ, ಸಂಕೋಲೆಗಳಲ್ಲಿ ಯಾವುದರಲ್ಲಿದ್ದಾರೋ ಅವೆಲ್ಲವುಗಳಿಂದ ಏನು ಮಾಡಿದ್ದಾರೆ, ಸ್ವಾಮಿ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಪ್ರಿಯರೇ, ಆತನನ್ನು ನಂಬುವವರಿಗೆ ಎಲ್ಲ ಕೂಡ ಆಗುತ್ತೆ. ಪ್ರಿಯರೇ, ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದರೆ, ಈ ನಿಶ್ಶಬ್ದ ಶನಿವಾರದ ದಿವಸದಲ್ಲಿ, ಆ ಒಂದು ಸಮಯದಲ್ಲಿ ಒಂದು ಗುಂಪು ಎದುರು ನೋಡುವ ಗುಂಪು, ಯೇಸು ಇನ್ನೂ ನಮ್ಮ ಬಳಿಗೆ ಬರಲಿಲ್ಲವಲ್ಲ ಎಂಬುದಾಗಿ ಬೆತಾನ್ಯದವರು ಎದುರು ನೋಡಿರ್ಬೋದು, ಬೆತ್ಫಗೆಯವರು ಎದುರು ನೋಡಿರ್ಬೋದು, ಕಪೆರ್ನೌಮ್ಯದಲ್ಲಿರ್ತಕ್ಕಂಥ ಜನರು ಎದುರು ನೋಡಿರ್ಬೋದು, ಗಲಿಲಾಯದ ತೀರದಲ್ಲಿರ್ತಕ್ಕಂಥ ಊರುಗಳವರು, ಗ್ರಾಮದವರು ಎದುರು ನೋಡಿರ್ಬೋದು, ನಜರೇತಿನವರು ಎದುರು ನೋಡಿರ್ಬೋದು, ಸಮಾರ್ಯದವರು ಎದುರು ನೋಡಿರ್ಬೋದು. ಸಹೋದರರೇ, ಆದರೆ ಯೇಸು ಅಲ್ಲಿಲ್ಲ. ಎರಡನೇ ಗುಂಪು ಸಂತೋಷಪಟ್ಟಂಥ ಗುಂಪು. ದುಷ್ಟರು ಯಾರು ಶಿಲುಬೆಗೆ ಹಾಕಿದರು, ಆ ಯಾಜಕರು, ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು, ಹೆರೋದ್ಯರು, ಆ ರೋಮನ್ನರು, ಇವರೆಲ್ಲರೂ ಸಂತೋಷಪಟ್ಟರು. ಮೂರನೇ ಗುಂಪು ಭಯಪಟ್ಟಂಥ ಗುಂಪು, ಅದು ಶಿಷ್ಯರ ಗುಂಪು. ನಾಲ್ಕನೇ ಗುಂಪು ಶಿಲುಬೆಗೆ ಜಡಿಯಲ್ಪಟ್ಟು ಸಾವನ್ನು ಹೊಂದಿ ಸಮಾಧಿಯಲ್ಲಿ ಇಡಲ್ಪಟ್ಟಂಥ ಯೇಸುವನ್ನು ಕಾದಂಥ ಗುಂಪು, ಎದುರು ನೋಡುವಂಥ ಗುಂಪು. ಯೇಸು ಎಲ್ಲಿ ಎದ್ದು ಬಂದುಬಿಡ್ತಾನೆ ಅಂತೇಳಿ ಭಯಾಂದೋಲನದಿಂದ ಆತನನ್ನು ಕಾಯುವುದಕ್ಕಾಗಿರ್ತಕ್ಕಂಥ ಗುಂಪು. ಪ್ರಿಯರೇ, ಈ ಸಮಯದಲ್ಲಿ ನಾವು ಅನೇಕ ವಿಷಯಗಳನ್ನು ಆವತ್ತಿನ ದಿವಸ ಯಾವ ಒಂದು ಇತಿಹಾಸದ ಪುಟಗಳಲ್ಲಿ ಯಾವ ಒಂದು ಕಾರ್ಯಗಳು ನಡೆದವೋ ಅವುಗಳನ್ನು ನಾವು ನೋಡಿದವರಾಗಿದ್ದೇವೆ. ನನ್ನನ್ನು ನೀನು ಆರಾಧನೆ ಮಾಡುವಂಥ ಯೇಸು ನನಗಾಗಿ ನಿನಗಾಗಿ ಆತನು ಸತ್ತಿದ್ದಾನೆಂಬುದಾಗಿ ಪ್ರಥಮವಾಗಿ ತಿಳಿದುಕೊಳ್ಳಬೇಕು. ನಮ್ಮ ಪಾಪಗಳನ್ನು ಹೊತ್ತುಕೊಂಡು
ಯಜ್ಞದ ಕುರಿಮರಿಯಾಗಿ ನಮ್ಮ ಸ್ಥಾನವನ್ನು ಯೇಸು ತೆಗೆದುಕೊಂಡು ನಮಗೆ ಬಿಡುಗಡೆ ಕೊಟ್ಟಿದ್ದಾನೆಂಬುದಾಗಿ ನಾವು ಸಂಪೂರ್ಣವಾಗಿ ನಂಬುವವರಾಗಬೇಕು. ಆತನು ನಮ್ಮನ್ನು ಕೈ ಬಿಡದೆ ನಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕಾಗಿ ಪರಲೋಕಕ್ಕೆ ಹೋಗಿದ್ದಾನೆ. ನನಗಾಗಿ ನಿನಗಾಗಿ ಒಂದು ಒಳ್ಳೆಯ ಸುಂದರವಾದಂಥ ಸ್ಥಳವನ್ನು ಆತನು ಸಿದ್ಧ ಮಾಡ್ತಾನೆಂಬುದಾಗಿ ನಾವು ನಂಬಬೇಕು. ಆತನು ಪುನಃ ನಾನು ಬರ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಆತನು ಖಂಡಿತವಾಗಿ ಬರ್ತಾನೆಂಬುದಾಗಿ ಪರಿಪೂರ್ಣವಾಗಿ ವಿಶ್ವಾಸ ಇಟ್ಟು ಆತನ ಬರುವಿಕೆಗಾಗಿ ಕಾಯುವ ಎದುರು ನೋಡುವ ಗುಂಪಿನಲ್ಲಿ ಆ ಪಾತಾಳದಲ್ಲಿರ್ತಕ್ಕಂಥ ಜನರು ಯಾವ ರೀತಿಯಾಗಿ ಕಾದು ಎದುರು ನೋಡಿದ್ರು, ಯಾವ ರೀತಿಯಾಗಿ ಯೇಸು ಸ್ವಾಮಿ ಅವರ ಆ ಕಾದಿರ್ತಕ್ಕಂಥ ಆ ವಿಷಯವನ್ನು ಸಂಗತಿಯನ್ನು ತಿಳಿದು ಆ ಪಾತಾಳಕ್ಕೂ ಕೂಡ ಹೋಗಿ ಅವರನ್ನ ಸೆರೆ ಹಿಡಿದುಕೊಂಡು ಆತನು ಪರದೇಶಕ್ಕೆ ಕರೆದುಕೊಂಡು ಹೋದನು. ಅದೇ ರೀತಿಯಾಗಿ ನಮ್ಮನ್ನು ಕೂಡ ಕರೆದುಕೊಂಡು ಹೋಗ್ತಾನೆಂಬುದಾಗಿ ನಾವು ನಂಬುವವರಾಗಬೇಕು. ಯೇಸು ಆತನು ಜೀವಂತ ದೇವರು. ಆತನು ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಕಟ್ಟಿಗೆ ದೇವರಲ್ಲ, ಬೆಳ್ಳಿ ದೇವರಲ್ಲ, ಬಂಗಾರ ದೇವರಲ್ಲ. ಅವೆಲ್ಲವುಗಳನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನಾದಂಥ ದೇವರು. ಮನುಷ್ಯರನ್ನು ಉಂಟು ಮಾಡಿದ ದೇವರು, ಮನುಷ್ಯರ ಕೈಯಿಂದ ಉಂಟಾದಂಥ ದೇವರಲ್ಲ. ನಿನ್ನನ್ನು ಅಭಿಷೇಕ ಮಾಡುವ ದೇವರು, ನಿನ್ನಿಂದ ಅಭಿಷೇಕವನ್ನು ಕೋರುವಂಥ ದೇವರಲ್ಲ. ನಿನಗೆ ಬಲವನ್ನು ಕೊಡುವಂಥ ದೇವರು, ನಿನ್ನ ಬಲಹೀನತೆಯಲ್ಲಿರುವಾಗ ಬಲವನ್ನು ಕೊಡುವಂಥ ದೇವರು. ಸಹೋದರ ಸಹೋದರಿಯೇ, ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವನಿಗೆ ಸ್ತೋತ್ರಗಳಪ್ಪ. ಸೈಲೆಂಟ್ ಸಾಟರ್ಡೆ, ನಿಶಬ್ದ ಶನಿವಾರ ದಿವಸದಲ್ಲಿ ಸ್ವಾಮಿ, ಆವತ್ತಿನ ದಿವಸ ಆಗಿರ್ತಕ್ಕಂಥ ಕೆಲವೊಂದು ಸತ್ಯ ಘಟನೆಗಳನ್ನು ಸ್ವಾಮಿ ನಮ್ಮ ಸಂಗಡ ಸ್ವಾಮಿ ನೀವು ಕರ್ತನೆ ಅನೇಕ ಸಂಗತಿಗಳನ್ನು ಹೇಳಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ದೇವರೇ, ಇವತ್ತಿನ ದಿವಸ ಸ್ವಾಮಿ ಕರ್ತನೆ ಸ್ವಾಮಿ, ಆ ಒಂದು ಸಮಯದಲ್ಲಿ ನೀನು ಯಾವ ರೀತಿಯಾಗಿ ಸ್ವಾಮಿ ಅನೇಕ ಆತ್ಮಗಳನ್ನು ರಕ್ಷಣೆ ಮಾಡಿದ್ವಿ. ನಿನ್ನ ಒಂದು ಆಕ್ರಂದನ ಆವೇದನೆ ಒಂದೇ, ಒಂದು ಆತ್ಮವು ಕೂಡ ನಶಿಸಿ ಹೋಗಬಾರದೆಂಬುದಾಗಿ ಸ್ವಾಮಿ, ಅದಕ್ಕಾಗಿಯೂ ಕೂಡ ನೀನು ಪಾತಾಳಕ್ಕೆ ಹೋಗಿ ಅಲ್ಲಿ ಕೂಡ ಸುವಾರ್ತೆಯನ್ನು ಸಾರಿರ್ತಕ್ಕಂಥ ವಿಷಯವನ್ನು ಪೇತ್ರನ ಮೂಲಕವಾಗಿ ನಿನ್ನ ಪತ್ರಿಕೆಯಲ್ಲಿ ಬರೆಸಿದಂಥ ದೇವರಾಗಿರುವುದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳಪ್ಪ. ದೇವರು ಇವರೆಲ್ಲರನ್ನು ಆಶೀರ್ವಾದ ಮಾಡಿ ನಿನ್ನ ಚಿತ್ತ ನೆರವೇರಿಸಿ ಪ್ರತಿಯೊಂದು ವಿಷಯದಲ್ಲಿ ಬಿಡುಗಡೆಯನ್ನು ದಯಪಾಲಿಸಿ, ಇವರು ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ಇವರನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸ್ತಾ ಬರಬೇಕೆಂಬುದಾಗಿ, ಎಲ್ಲ ಕಾರ್ಯಗಳನ್ನು ಸ್ವಾಮಿ ನೆರವೇರಿಸಿ ನಡೆಸಿ ಮೈವಂತ ಬರಬೇಕೆಂಬುದಾಗಿ, ಯೇಸು ಕ್ರಿಸ್ತನ ನಾಮದಲ್ಲಿ ವಿಶೇಷವಾಗಿ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡಲಿ ಎಂಬುದಾಗಿ, ಸಂಪೂರ್ಣವಾಗಿ ರಕ್ಷಣೆ ಮಾರ್ಗದಲ್ಲಿ ಇವರೆಲ್ಲರೂ ಸ್ಥಿರವಾಗಿ ನಿಂತುಕೊಳ್ಳುವಂತೆ ಇವರ ಜೀವಿತವನ್ನು ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ, ನಾಳೆ ನಡೆಯುವಂಥ ಎಲ್ಲ ಪುನರುತ್ಥಾನ ಪ್ರಾರ್ಥನೆ ಆರಾಧನೆ ಕ್ರಮಗಳೆಲ್ಲವನ್ನು ಆಶೀರ್ವದಿಸಿ ಸಾರ್ವತ್ರಿಕವಾಗಿ ಸಭೆ ಎಲ್ಲೆಲ್ಲಿ ಕೂಡಲಿಕ್ಕೆ ಇದೆಯೋ ಅಲ್ಲೆಲ್ಲ ನಿನ್ನ ವಿಶೇಷವಾದಂಥ ಬಲ ಕರ್ತನೆ ತುಂಬಿಸಿ, ನಿನ್ನ ಆತ್ಮನ ಅಭಿಷೇಕದಿಂದ ಎಲ್ಲ ದೈವ ಸೇವಕರನ್ನು ತುಂಬಿಸಿ ನಡೆಸಿ ಮಹಿಮಂತ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಬೇಡಿದೆಲ್ಲ ಯೇಸುವಿನ ನಾಮದಲ್ಲಿ ಒಂದಿದ್ದೇವೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಿ ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದ ಇವರು ಸಂಘದಲ್ಲಿ ಸಕಲ ಸದ್ಭಕ್ತ ಸಂಘ ಪ್ರಪಂಚದ ಎಲ್ಲ ಮನುಷ್ಯರ ಸಂಘಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ.